ಎಷ್ಟು MLA ಈ ದೇಶದಲ್ಲಿ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅದೇ ಆ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂತ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ನೀವು ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ. झूठ बोलना ऊपर जाना है, वहाँ पैदल ही जाना है. झूठ मत बोलो, खुदा के पास जाना है. ना हाथी है ना घोड़ा है, वहाँ पैदल ही जाना. ಇಂತ 100 ಹೇಳ್ತೀನಿ. ನಾವು ನಮ್ಮ ತಾಯಿ ಎದೆ ಹಾಲನ್ನ 2-3 ವರ್ಷ ಅಷ್ಟೇ ಕುಡ್ದಿರಬಹುದು. ಆದ್ರೆ ಇವತ್ತು ಈ ಜೀವನದ ಬದುಕಿನುದ್ದಕ್ಕೂ ನಮ್ಗ ಏನು ಹಾಲು ಕೊಟ್ಟಂತ ಗೋತಾಯಿಗೆ ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತೇನೆ, ಆ ಗೋಮಾತೆಯ ಆ ಗೋತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ, ಆ ಗೋತಾಯಿಯ ಕತ್ತನ್ನು ಕಡಿಯುವುದರ ಮುಖಾಂತರ ಈ ಸರ್ಕಾರ ಗೋವುಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ. ಅಧ್ಯಕ್ಷರೇ, ಅಣ್ಣ ತಾವು ಸೀನಿಯರ್ ಮೋಸ್ಟ್ ನಾನು MLA ಆಗಿ 4 ವರ್ಷ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ನಾನು ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗೇ ಮಾತಾಡ್ತಿರಿಲ್ಲ ಅಂತಲ್ಲ. ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ ಹಾಲು ಎಮೋಷನು ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ ತೆಗೆಸಾಕ್ರಿ. ಅಲ್ಲ ಒಂದ್ ನಿಮಿಷ ನನ್ನಿಂದ ಅಲ್ರಿ ಎಲ್ಲ ಸದಸ್ಯರು ಉಳಿದಿದ್ದೀವಿ. ಅಲ್ಲಲ್ಲ ಎಲ್ಲ ಸರ್ಕಾರಗಳು ಹೋಗ್ತವೆ. ಅಲ್ಲ ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ. ನನಗೆ ಅವ್ರು ಕೈ ಮುಗಿತೀನಿ ನಿಮ್ಗೆ. ನಾನು ಅಲ್ರಿ ನನಗೆ ಮಾತಾಡೋ ಸಿಗದೆ ಯಾವಾಗ ಕೆಚ್ಚಲ ಹಾಲು ತಾಯಿ ಮಗು ಎಲ್ಲ ಸರ್ಕಾರ ತಮ್ಮ ಸರ್ಕಾರ ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್. 1 ಮಿನಿಟ್ ಕೊಟ್ಟು. ಎಲ್ಲ ಸರ್ಕಾರಗಳು ಬಂದ್ ಹೋಗಿದಾವೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಮಾತಾಡ್ಬೇಕಿಲ್ಲ ಅಂತಲ್ಲ. ಬಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟರೆ ಮಾತಾಡೋಣ. ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ. ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ. ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ, ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ. ನೀವು ಮಾತನಾಡ್ತಕ್ಕಂಥದ್ದು ಗಮನ ಸೆಳೆತಕ್ಕಂಥದ್ದು ಮಾತನಾಡ್ತಕ್ಕಂಥ ಸರಿ ಇದೆ. ನಾನು ಓನ್ಲಿ ಆಬ್ಜೆಕ್ಷನ್ ಇಸ್ ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು ಕೆಚ್ಚಲ ತಾಯಿ ಮಗು ಎಮೋಷನ್ ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನಾನು ಇಲ್ಲ. ಅವ್ರು ಹೇಳ್ತಾ ಇರೋದು, ನಿಮ್ಗೆ ಸಲಹೆ ಕೊಡ್ತಾ ಇರೋದು, ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಕಿ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರು ಅಷ್ಟೇ ಸಲಹೆ ಕೊಡ್ತಾ ಇರೋದು. ಈಗ ಪ್ರಭು ಚವ್ಹಾಣ್ ಅವರು ಪ್ರಭು ಚವ್ಹಾಣ್ ಅವರು ಬಜೆಟ್ ಮೇಲೆ ಏನ್ ಮಾತಾಡಕ್ ಬರಲ್ಲ ಸರ್. ಇಲ್ಲ ನಾನೇನ್ ಅಂತ ಪರಿ ತಿಳ್ಕೊಂಡಿಲ್ಲ. ಆಸ್ ಅ ಫ್ರೆಂಡ್ ವಿ ಆರ್ ಟೆಲಿಂಗ್ ಯು, ನಥಿಂಗ್ ಆಸ್ ಅ ಫ್ರೆಂಡ್ ಓನ್ಲಿ ಐ ಆಮ್ ಟಾಕಿಂಗ್ ಟು ಯು. ಡೋಂಟ್ ಕನ್ಸಿಡರ್ ಮೀ ಆಸ್ ಸೀನಿಯರ್ ಇನ್ ದಿಸ್. ಬಟ್ ವಿ ಮಸ್ಟ್ ರಿಸ್ಪೆಕ್ಟ್. ಬರ್ತಾ ಇರಲಿಲ್ಲ ನನಗೆ. ಮಾಡ್ತೀವಿ ಈ ತರ ಮಾತಾಡೋಣ ಅಂತ ರಿಕ್ವೆಸ್ಟ್ ಮಾಡಿ. ಅರ್ಚನೆ ಮಾಡಿದಲ್ಲ ಅವರು ಅವ್ರು ಏನನ್ನು ದಯಮಾಡಿ ಆತರ ಎಮೋಷನ್ಸ್ ಮಾತಾಡಿದ್ರೆ ಅರ್ಥ ಇಲ್ಲ ಅಂತ ಮಾತಾಡಿ. ನಿಮಗೆ ಮನಸ್ಸಿಗೆ ಬಂದ್ರೆ ಮಾತಾಡಿ. ಇಫ್ ಯು ಅಗ್ರಿ ಟು ಇಟ್ ಪ್ಲೀಸ್ ಗೋ ಹೆಡ್. ಅಲ್ಲ ನೀವು ಈ ರೀತಿ ನನಗೆ ನಿಮ್ಮನ್ನೇನ್ ತೆಗಳ್ತಾ ಇಲ್ಲ. ಇಲ್ಲ ಪ್ರಿಯಾಂಕ ಅವರಿಗೆ ಪ್ರಿಯಾಂಕ ಶರಣು ಇದ್ದಾಗ ನಾನೇ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಷ್ಟೊಂದ್ ಸರಿ ನಾವು ಬಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಬೊಮ್ಮಾಯಿಯವರೇ ಎದ್ದು ನಮ್ ಕರೆಕ್ಟ್ ಮಾಡಿದ್ದಾರೆ. ಅಧ್ಯಕ್ಷರ ಬಗ್ಗೆ ಇರಬೇಕು ಅಂತ. ಅಧ್ಯಕ್ಷರ ನೀವು ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ ಸಚಿವರಿದ್ರು. ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು.
ಯಾವುದು ಪುಣ್ಯಕೋಟಿ ದತ್ತು ಯೋಜನೆ ನೀವೇನ್ ಹೇಳ್ಬೇಕು ಸರ್, ಅಂದ್ರೆ ನನ್ನ ಸಮಯ ಸರ್. ಪುಣ್ಯಕೋಟಿ ದತ್ತು ಯೋಜನೆ ಅಧ್ಯಕ್ಷರೇ, ನನ್ನ ಸಮಯ. ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಏನಂತೀರಾ ಸರ್? ಮಾನ್ಯ ಅಧ್ಯಕ್ಷರೇ, ನೀವ್ ಹೇಳಿ. ಅವ್ರು ಹೇಳಿ ಅವ್ರು ತಗೊಂಡೇ ಇಲ್ಲ. ಶರಣು ಸಲ್ಗಾರ್ ಅವರ ಭಾಷೆಯಲ್ಲಿ ಸರ್ಕಾರದ ಅಂಶನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಸರ್, ಮಾನ್ಯ ನಾನು ಅಧ್ಯಕ್ಷರೇ, please. ಹೇಳಿದ್ದೀನಿ ಸರ್, please. ಹೇಳ್ತೀನಿ ಈ ಬಗ್ಗೆ. ಮಾನ್ಯ ಅಧ್ಯಕ್ಷರೇ, ಆ ದತ್ತು ಯೋಜನೆ ಏನಾಯ್ತು ಅದನ್ನ ಮಾನ್ಯ ಹೇಳಿದ್ರೆ ಅಧ್ಯಕ್ಷರೇ, ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ, 11 ಜನ ತಗೊಂಡ್ರಷ್ಟೇ. ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ? ನಾನ್ ನಿನಗೆ ಹಾಲು ಕೊಟ್ಟೆ, ನೀನ್ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಸರ್ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್ ತಾವು? ಅವ್ರು ಗೋಲ್ಡ್ ಸಂಬಂಧ ಏನ್ ಮಾತಾಡ್ತಾ ಇದಾರೆ? ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ ದೇಶದಾಗ ಈ ಪ್ರಪಂಚದಲ್ಲಿ ಗೋಲ್ಡ್ ಸಂಬಂಧ ಮಾತಾಡ್ತಾರೆ. ಸುಮ್ಮನೆ ಅಲ್ಲ, ಇದ್ರ ಬಗ್ಗೆ ಮಾತಾಡಿ. ಇಷ್ಟು ಮಾತಾಡಿದ್ರೆ ಈ ದೇಶದ ಬಗ್ಗೆ ಮಾತಾಡ್ರಿ. ಎಷ್ಟು MLA ಈ ದೇಶದಲ್ಲಿ ಅಲ್ಲ, ಇಷ್ಟು ಕರುಣೆ, ಇಷ್ಟು ತಾಯಿ, ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ. ಅದೇ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ಅದು ನನಗೆ ಸಂತ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಹೇಳಿ ನೀವು. ನೀವು ನಮಗೆ ಹೇಳ್ಕೊಡಿ ಏನ್ ಮಾತಾಡ್ಬೇಕಂತ. ನೀವು ನಮಗೆ ಫಾರ್ಮೆಟ್ ಕೊಟ್ಬಿಡಿ. ಸರ್ಕಾರಕ್ಕೆ ಪ್ರಪಂಚದಲ್ಲಿ ನೀವು ಮುಖ್ಯಮಂತ್ರಿ 13 ತಗೊಂಡ್ರಿ. 13 ಬಿಜೆಪಿ ಅಧ್ಯಕ್ಷರೇ ತಗೊಂಡ್ರು. ನೀವು ಗೋಮಾತೆ ಬಗ್ಗೆ ಬಿಜೆಪಿ ಶಾಸಕರು ಗೋಮಾತೆಯನ್ನು ಕೊಡಿ. ಗೋಶಾಲೆಗೆ ಕೋಟಿ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ.
ನಾವು ಅದ್ರ ಬಗ್ಗೆ ಬರೋದಿಲ್ಲ. ಒಂದ್ಸಲಿ ಸರಿ, ಎರಡು ಸಲಿ ಸರಿ, ಮೂರು ಸಲಿ ಸರಿ, ವಚನಗಳು ಹೇಳೋದು, ಪದೇ ಪದೇ ಮಾತಾಡೋದು, ವಚನಗಳು ಹೇಳೋದು, ಮಾತಾಡೋದು. ಇದು ನಮ್ಮಲ್ವಾ? ಇದು ನಮ್ತಾ ಇಲ್ವಾ? ಈ ಕಳೆದ 10 ವರ್ಷದಿಂದ ಬಗ್ಗೆ ನಮ್ತಾ ಇಲ್ವಾ? ಅವ್ರಿಗೆ ಮಾತಾಡಕ್ಕೆ 10 ವರ್ಷದಿಂದ ಎಷ್ಟು ಹೋಗಿದೆ ಈ ದೇಶದಲ್ಲಿ ಗೋಮಾತಾ ಹೊರಗಡೆ, ಅದ್ರ ಬಗ್ಗೆ ಒಳಗಿಂದ ಹೇಳ್ಬೇಕಲ್ಲ. ಚವಾನ್ ಅವರೇ, ಎಲ್ಲರೂ 3 ಜನರೇಷನ್ ಬೆಳಗಾವಿಯಿಂದ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ಕೂತ್ಕೊಳ್ಳಿ ಎಲ್ಲ. ಅವ್ರು ಎಷ್ಟು ಮಾತಾಡ್ತಾರೆ ಮಂತ್ರಿಯಾಗಿ. ಪ್ಲೀಸ್, ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ನೀವೆಲ್ಲ ಇದ್ದಾಗ ಸುಮ್ನೆ ನೀವೆಲ್ಲ ಇದ್ದಾಗ ಏನ್ ಮಾಡಿ ಸುಮ್ನೆ ಶರಣು ನೀವು ಮಾತಾಡಿಲ್ಲ ಅಂತಂದ್ರೆ ಸುರೇಶ್ ಬಾಬು ಅವ್ರನ್ನ ಕರಿತೀನಿ. ಮಾನ್ಯ ಅಧ್ಯಕ್ಷರೇ, ಕೂಡ್ರಿ ಗೌಡ್ರೆ, ನಿಮ್ ಕೈ ಮುಗಿತೀನಿ ಕೂಡ್ರಿ, ಕೈ ಮುಗಿತೀನಿ ಕೂಡ್ರಿ, ದೊಡ್ಡವ್ರು ಇದ್ದೀರಿ ಕೂಡ್ರಿ. ಮಾನ್ಯ ಅಧ್ಯಕ್ಷರೇ, ಇಲ್ಲ ಅವ್ರು ಈಲ್ಡಾಗಿಲ್ಲ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಈಲ್ಡಾಗಿಲ್ಲ ಕೂತ್ಕೊಳ್ಳಿ. ಏನ್ ಯಾರು ಈಲ್ಡ ಬೇಡ, ಸುಮ್ನೆ ಯಾರು ಮಾತಾಡ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ, 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಏನ್ ಅಧ್ಯಕ್ಷರೇ ಮಾತೇ ಚಾಲು ಮಾಡಿಲ್ಲ, ಹೆಂಗ್ ಮುಗಿಸ್ಲಿ ಅಧ್ಯಕ್ಷರೇ? 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಕರಿತೀನಿ. ಅವರೆಲ್ಲ ಅರ್ಚನೆ ಮಾಡಿದ್ರು, ಶುರು ಮಾಡಿಲ್ಲ. ಪ್ರಾರಂಭ ಮಾಡ್ಲಿ ಮತ್ತೆ ಮಾತಾಡ್ಲಿ. ಈ ರೀತಿ ಮತ್ತೆ ಈಡ ಬೇಡ. ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ, ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದ್ರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯದ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ, ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ, ರಥ ಹಾಯಿಸಿ ಕೊಲ್ಲಿರ್ತಾರ. ಯಾರು ಕೊಲ್ಯಾರ ನೋಡ್ರಿ ಈಗಲೇ ಅಂತ ಹೇಳ್ತಾನ ಮನುನೀತಿ ಚೋಳ. ಅವಾಗ ಯಾರು ಕೊಲ್ಲಿರ್ತಾರ ಅಧ್ಯಕ್ಷರೇ? ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ. ಅವಾಗ ತಮಿಳುನಾಡಿನ ರಾಜ ಮನುನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ ಅಧ್ಯಕ್ಷರೇ, ಗಲ್ಲು ಶಿಕ್ಷೆ. ಇದು ಗೋವಿನ ಮಹತ್ವ ಈ ದೇಶದಲ್ಲಿ ಅಧ್ಯಕ್ಷರೇ. ಆ ಕಾಲಘಟ್ಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸಿದ್ರು ಅಧ್ಯಕ್ಷರೇ. ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ. चमकोटी सन 57 में ओ तलवार पुरानी थी, बूढ़े भारत में भी फिर से आई नई जवानी थी, राजवंश ने ब्रुकुटी थानी थी, खूब लड़ी मर्दारी थी, ओ झांसी रानी लक्ष्मी थी अध्यक्षರೇ. झांसी रानी लक्ष्मी थी ಅಧ್ಯಕ್ಷರೇ. ಅಧ್ಯಕ್ಷರೇ, ಬಜೆಟ್ಗೆ ಏನ್ ಸಂಬಂಧ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ಏನ್ ಮಾತಾಡೋದು? ಬಜೆಟ್ ಭಾಷಣ ಇದು ಮತ್ತೆ ಯಾಕೆ ಅಧ್ಯಕ್ಷರೇ ತಾವು ಕೈ ಮುಗಿಲತ್ತೀನಿ ಅಧ್ಯಕ್ಷರೇ? ಈ ಸದನದ ಒಬ್ಬ ಬಡ ಶಾಸಕ ಅಧ್ಯಕ್ಷರೇ, ಕೈ ಮುಗಿಲತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಎಲ್ಲರೂ ಒಂದೇ, ಯಾರು ಶ್ರೀಮಂತ ಶಾಸಕರಲ್ಲ, ಬಡ ಶಾಸಕರು ಇಲ್ಲ. ಗಾಂಧೀಜಿ ಅವರು ಹೇಳಿದ್ರು, ಚಿಂತೆ ಇಲ್ಲ, ಮೂರು ಕೋಟಿ ಜನರು ಸಹಿ ಮಾಡಿಸ್ಬಿಡ್ತೀನಿ ವಿಕ್ಟೋರಿಯಾ ರಾಣಿಗೆ ಅಂತ ಹೇಳಿದ್ರು. ಪೂರಿಯ ಶಂಕರಾಚಾರ್ಯರು ತ್ಯಾಗ ಮಾಡಿದ್ರು. ಅಲ್ಲ, ಇದು ಬಜೆಟ್ ಮೇಲೆ ಮಾತಾಡೋದಾ? ಇದು ಭವ್ಯ ಭಾರತ ಭವ್ಯ ಭಾರತ ಅಧ್ಯಕ್ಷರೇ. ಇದು ಅಧ್ಯಕ್ಷರೇ, झूठ मत बोलो, खुदा के पास जाना है, ना हाथी है ना घोड़ा है, वहाँ पैदल ही जाना. ಇಂತ 100 ಹೇಳ್ತೀನಿ. ಸುಮ್ಮನೆ ಏನ್ರಿ ಅಲ್ಲ ಮಾತಾಡಿ.
ಏನ್ ಮಾತಾಡ್ತಿದ್ದು? ಪ್ರಗತಿ ಅಧ್ಯಕ್ಷರೇ, ರಸಗೊಬ್ಬರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಧ್ಯಕ್ಷರೇ. ಒಂದು ಕಾಲಘಟ್ಟದೊಳಗ ಲಾಡ್ ಸಾಹೇಬ್ರೆ ಮಾತಾಡ್ರಿ ಸಾಕು. ಅಧ್ಯಕ್ಷರೇ, ಬಜೆಟ್ ಮೇಲೆ ಮಾತಾಡಿ. ಅಧ್ಯಕ್ಷರೇ ಕೇಳ್ರಿ, ಒಂದು ಕಾಲಘಟ್ಟದೊಳಗ ಅಧ್ಯಕ್ಷರೇ ಕಥೆ ದೇವ್ರು ಅದು ಆಕಳ ಹೆಂಗೆ ಗಂಟೆ ಮುಟ್ಟುತ್ತು? ಆಕಳ ಗಂಟೆ ಮುಟ್ಟುತ್ತೆ. ಗಂಟೆ ಮುಟ್ಟು ಇಂಥ ಕಥೆಗಳು ಹೇಳಿ. ನನ್ನ ಮಾತಂದ್ರೆ ಯಾಕೆ ಅಷ್ಟಿದ್ರೆ ಸಮಯ ಮುಗೀತು. ಸಭಾಧ್ಯಕ್ಷರು ಯಾಕೆ ಇವರು ಅಡಚಣೆ ಮಾಡ್ತಾರೆ? ಏನ್ ಕಸ್ಮಾತ್ ನಿಮ್ ಯುಪಿ ಈ ದೇಶದಲ್ಲಿ ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮಂತ್ರಿಗಳನ್ನ ಐತಿಹಾಸಿಕ ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವರು ಅಡಚಣೆ ಮಾಡ್ತಿದ್ದಾರೆ. ಉತ್ತರ ಕೊಡ್ತಾ ಹೇಳಿ, ಯಾರು ಇವರು ಉತ್ತರ ಕೊಡ್ತೀವಿ? ಇವ್ರಿಗೆ ಅಡಚಣೆ ಮಾಡಿದೀವ ಹೇಳಿ. ಯಾವ ಬೇಕಾದ್ರೂ ಉತ್ತರ ಕೊಡ್ತಾರೆ. ನೀವು ಕೇಳ್ರಿ, ಕುಂತ ಕೇಳ್ರಿ, ಕೇಳ್ತೀನಿ. ನನ್ನ ಅವಕಾಶದ ಇದು ನನ್ನ ಅವಕಾಶದ ದಯವಿಟ್ಟು ಅಧ್ಯಕ್ಷರೇ, ಏನ್ ಕೂತ್ ಕೇಳಂದ್ರಿ? ಏನು ವೀರ್ ರಾಜ ಹಿಂಗಿದ್ದ ಇವತ್ತು ಅಧ್ಯಕ್ಷರೇ, ಒಂದು ಕಾಲಿತ್ತು ಅಧ್ಯಕ್ಷರೇ, ಒಂದು ಕಾಲದೊಳಗ ಅಧ್ಯಕ್ಷರೇ ಭಟಿಂಡಾದಲ್ಲಿ ಅಧ್ಯಕ್ಷರೇ, ಪಂಜಾಬಿನ ಭಟಿಂಡಾದಲ್ಲಿ ಫೋಟೋ ಹಾಕೋಬೇಕು ಅಧ್ಯಕ್ಷರೇ. ಅದು ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂಥ ಸ್ಥಾನ ಅದು ಭಟಿಂಡಾ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ಈ ಬಜೆಟಿನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡ್ಬೇಕು ಅಧ್ಯಕ್ಷರೇ. ಅವತ್ತು ಗೋ ಹತ್ಯೆ ಪರಿಣಾಮದಿಂದಾಗಿ, ರಸಗೊಬ್ಬರದ ಪರಿಣಾಮವಾಗಿ ಇವತ್ತ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಅವ ಅಂತ ಹೇಳಿ ತಾವು ತಿಳ್ಕೋಬಹುದು ಅಧ್ಯಕ್ಷರೇ. ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಟ್ರೈನ್ ಚಾಲು ಮಾಡ್ಯಾರ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಪ್ರೊಕೋವಾಕ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಏನಂತ ಹೇಳ್ತಾನೆ ಅಧ್ಯಕ್ಷರೇ? ಈ ದೇಶದಲ್ಲಿ ಅಣುಬಾಂಬಿಗಿಂತ ರಸಗೊಬ್ಬರ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಹೋದ್ರಿ ನನಗೆ ಮಾತಾಡ ಗೊತ್ತಿಲ್ಲ ಅಧ್ಯಕ್ಷರೇ. ಈಗ ಚಾಲು ನಮ್ದು ಆಯ್ತು. ಈಗ 5 ನಿಮಿಷ ಮುಗಿಸಿ ನೋಡಿ. ನಿಮ್ ಕೈ ಮುಗಿಸಿ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಇಂಪಾರ್ಟೆಂಟ್ ವಿಷಯ ಮಾತಾಡಿ. ಈಗ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಈಗ ನೋಡಿ, ಎಲ್ಲರೂ ಮಾತಾಡ್ಬೇಕಲ್ಲ. ಅದನ್ನ ನಾನು ಹೇಳಿದ್ದೆ ಅದಕ್ಕೆ. ಓಕೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಾನು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು ಅಧ್ಯಕ್ಷರೇ. ಸಾಹೇಬ್ರೆ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ಕಾರಿ. ಇವತ್ತು ನಾವು ಏನ್ ಹೇಳ್ತೀವಿ ಅಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ, ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಅಂದ್ರ ಅದು ಕಾಶಿ. ಪೈಥಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ದ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನೆ ಅಧ್ಯಕ್ಷರೇ. ನಳಂದ ವಿಶ್ವವಿದ್ಯಾನಿಲಯ, ತಮಗೆ ಗೊತ್ತದ ನಳಂದ ವಿಶ್ವವಿದ್ಯಾನಿಲಯ 10,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. 2,000 ಉಪನ್ಯಾಸಕರು ಅಂದ್ರ ಒಬ್ಬ ಉಪನ್ಯಾಸಕ 5 ರಿಂದ 6 ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು. ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಮಾಡ್ಲತ್ತವ ಅಂದ್ರ ಚೈನಾ, ಜಪಾನ್, ಅಮೆರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ. ಆದ್ರ ಇವತ್ತು ನಮಗೇನ್ ದುರ್ದೈವದ ಅಂದ್ರೆ ಅಧ್ಯಕ್ಷರೇ, ನಮ್ಮ ಭಾಗದೊಳಗ ನಂಗೆ ಬಹಳ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. SSLC ರಿಸಲ್ಟ್ ಹೋದ್ಸಲ ಲಾಡ್ ಸಾಹೇಬ್ರೆ, ಹೋದ್ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮ್ಮನ್ನೇ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರ
ನಮ್ಮವ್ರಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ಪರೀಕ್ಷಾ ಭಯ ಅಂದ್ರ ಇವತ್ತಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು ಅಧ್ಯಕ್ಷರೇ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಬಜೆಟ್ ಅಲ್ಲಿ ಮಾತಾಡ್ತೀರಾ, ನೀವು ನಿಮ್ಮ ಕಥೆ ಹೇಳ್ತಿದ್ದೀರಾ, ಶಿಕ್ಷಣದ ಬಗ್ಗೆ ಹೇಳ್ಬೇಡ. ಬೇಗ ಬೇಗ ಹೇಳಿಕೊಂಡು ಅಲ್ಲಿಂಟು ಇಲ್ಲಿಂಟು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕೆ ವಿಷಯಗಳನ್ನು ಇವತ್ತು ಸಬ್ಜೆಕ್ಟ್ ಮಾತಾಡಿ. ಅಧ್ಯಕ್ಷರೇ ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು. ನಾ ಮತ್ತೆ 10ನೇ ಪಾಸ್ ಆಗಿ 1ನೇ ಕೂತೀನಿ ಅಂದ್ರೆ 3 ಸಲ 10ನೇ ಪಾಸ್ ಆತಿದ. ಓಕೆ, ಆದ್ರ ಇವತ್ತಿಗೆ ಬಿ ನಾನು ಕನ್ಸಿನಾಗ ಪರೀಕ್ಷೆ ಬರೆಯೋದು ಇವತ್ತಿಗೆ ಬಿ ಕನ್ಸಿನಾಗ ಬರ್ತದೆ ಹಂಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ. ಯಾಕಂದ್ರ ನಮಗ್ ಪರೀಕ್ಷಾ ಭಯ ಅದ ನಮ್ಮವ್ರಿಗೆ. ನಾವು ಪರೀಕ್ಷೆ ಅಂದ್ರೆ ಹೆದರ್ತೀವಿ ನಾವು. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ದಯಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ತಾವು ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅಂತ ಹೇಳಿ ನಾನು ನಿಮ್ಗೆ ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಒತ್ತುವರಿಯಿಂದ ಹೇಳಲಿಕ್ಕೆ ನಲ್ಲದಿಂದ ಪ್ರಾರಂಭ ಆಗಿ ತನಕ ಬಂದು ನಮ್ಗೆ ದಯಮಾಡಿ ಶಿಕ್ಷಣಕ್ಕೆ ಒತ್ತು ಕೊಡಿ. ಈಗ ನಿಮ್ಗೆ ಇಷ್ಟತನ ರೆವಿನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಕೇಳಿ ಕೇಳಿ ಸಾಕಾಗ್ಯದ. ನಿಜವಾದಂತ ಸಮಸ್ಯೆಗಳು ತಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದೀವಲ್ಲ. ಹೇಳ್ರಿ ಅಜಯ್ ಸಿಂಗ್ ನೀವು ಅಜಯ್ ಡೋಂಟ್ ಇಂಟರ್ಫಿಯರ್. ಆಯ್ತಪ್ಪ, ಟೈಮ್ ಇಲ್ಲ. ಸರಿ, ಆಗ್ತಾ ಇದೆ ನಮ್ಮ ಸರ್ಕಾರ ವತಿಯಿಂದ. ಆಯ್ತು, ಈ ವರ್ಷವೂ ಕೂಡ 50 ಶಾಲೆಗಳು ಕೊಟ್ಟಿದ್ದೀವಿ. ಆಯ್ತು, 25 ನೀವು 100 ಕೊಟ್ಟರು ಕೂಡ ಹೋಗುದಿಲ್ಲ. ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ಇವತ್ತ ನಾವು ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ನಾವು ಎದಕ್ಕೆ ಸೀಮಿತಪ್ಪ ಅಂದ್ರ ಬಾಂಬೆಗೆ ಹೋಗ್ಬೇಕು, ಪುನಾಕ್ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ನಿಮ್ಮ ಮನೆಯಾಗ ಭಾಂಡೆ ಬಟ್ಟಿ ನಾವು ಮಾಡಬೇಕು, ನಿಮ್ಮ ಕಾರ್ ನಾವು ನಡೆಸಬೇಕು, ನೀವು ಐಷಾರಾಮಿ ಜೀವನ ಮಾಡಬೇಕು. ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ. ಮೊನ್ನೆ ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರೋ ಹೇಳಿದ್ರು ಏನಾಗ್ಬೇಕೀಗ ಈ ಕಡೆ ಮೈಸೂರ ಮಂಡ್ಯ ಜನ ಏನಲ್ಲತ್ತಾರಂತವ್ರು, ಆ ಕಡೆ ಎಲ್ಲ ನೌಕರಿ ಸಿಗಾದ್ ನೋಡಿ, ಬಜೆಟ್ ಸಿಗಾದ್ ನೋಡಿ, ಕಲ್ಯಾಣ ಕರ್ನಾಟಕದಾಗ ನಾವು ಯಾಕೆ ಹುಟ್ಟಿಲ್ಲ ಲಗ್ತಾರ ಅಂತ ಹೇಳಿ ಯಾರೋ ಒಬ್ಬರು ಪ್ರಮುಖ ನಾಯಕರು ಮಾತಾಡಿದ್ರು. ಅವ್ರಿಗೆ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ, ನಾನು ಅವ್ರು ಏನ್ ನಮ್ಮ ಭಾಗದಾಗಲ್ಲ ಒಂದು ಸಲ ಯಾದಗಿರಿಯಿಂದ ರೈಲಿ ಕೂತು ಬೆಂಗಳೂರಿಗೆ ಬಾ ಅಂತ ಹೇಳಿ ಗೊತ್ತಾಗ್ತದೆ ಅಧ್ಯಕ್ಷರೇ, ಜನರಲ್ ಹೋಗಿದ್ದೊಳಗೆ. ಓಕೆ, ನೆಕ್ಸ್ಟ್ ಭೀಮಣ್ಣ ನಾಯಕ್. ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಭೀಮಣ್ಣ ನಾಯಕ್ ಅಧ್ಯಕ್ಷರೇ, ನಿಮ್ ಕೈಯರೇ ಮುಗಿಲಿ ಅಧ್ಯಕ್ಷರೇ. ನಾನು ಬಡ ಶಾಸಕ ಅಧ್ಯಕ್ಷರೇ. ಮಾಡ್ತೀನಿ ಅಧ್ಯಕ್ಷರೇ. ತಾವು ಬೈಕ್ ಬಂದ್ ಮಾಡಿಸ್ತಾನೆ. ಇಲ್ಲ ಅಣ್ಣ. ಭೀಮಣ್ಣ ನಾಯಕ್ ಮಾತಾಡಿ. ಅರ್ಧ ಗಂಟೆ ಅಧ್ಯಕ್ಷರೇ